ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈಶ್ವರಿಗೆ ನಿಜಕ್ಕೂ ಕೂಡ ದೊಡ್ಡ ಮಹಾನ್ ಸೇವೆನೇ ಮಾಡ್ತಿದ್ದಾಳೆ ವಿದ್ಯಾ. ವಿದ್ಯಾ ಆಟಕ್ಕೆ ನಿಜವಾಗ್ಲೂ ಕೂಡ ಈಶ್ವರಿ ತತ್ತರಿಸ್ಬೇಕಾಗಿದೆ. ಹಾಗಾದರೆ ಏನಾಯಿತು, ಏನು ಕಥೆ, ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪ್ರತಿ ಕ್ಷಣ ಕೂಡ ಭದ್ರಾ ಮತ್ತು ಶಿವರಾಮೇಗೌಡರನ್ನ ಬಂದ್ ಮಾಡಬೇಕು ಅಂತಲೇ ವಿದ್ಯಾ ಅನ್ಕೋತಿರ್ತಾಳೆ. ಅದಕ್ಕೆ ಪ್ರತಿಫಲವಾಗಿ ಇಲ್ಲಿ ಸುಭಾಷ್ನ ಬೆನ್ನತ್ತಾಳೆ. ಸುಭಾಷ್ನ ಬೆನ್ನತ್ತದಾಗ ಆತ ನಂದಿನಿ ಜೊತೆ ಸಂಪರ್ಕವನ್ನು ಹೊಂದಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ವಿಶ್ವವಿದ್ಯಾಗೆ ಗೊತ್ತಾಗುತ್ತೆ. ತಕ್ಷಣ ಚಂಪಾ ಜೊತೆ ವಿದ್ಯಾ ಹೋಗಿದೆ, ನಂದಿನಿಯನ್ನು ಭೇಟಿ ಮಾಡ್ತಾರೆ, ನಂದಿನಿ ಹತ್ರ ಮಾತನಾಡ್ತಾರೆ, ನಂದಿನಿನ ಸಹಾಯ ತಗೊಂಡು ಸುಭಾಷ್ನ ಲಾಕ್ ಮಾಡ್ತಾರೆ. ಕೊನೆಗೂ ನಂದಿನಿ ಜೊತೆ ಸುಭಾಷ್ ಹೋಟೆಲ್ನಲ್ಲಿ ಸಿಕ್ಕಿಬಿದ್ದಿದೆ ತಡ ಶಿವರಾಮೇಗೌಡರ ಹುಡುಗಿ ಮುಂದೆ ಸರಿಯಾಗಿ ಬಾರಿಸಿ ನಂದಿನಿಗೆ ಬುದ್ಧಿ ಹಿಡಿ ಅಲ್ಲಿಂದ ಕಳಿಸ್ತಾರೆ. ನಂದಿನಿ ಕೂಡ ಸುಭಾಷ್ನ ಮೇಲೆ ರುಚಿಗಿಡ್ತಾರೆ. ಇದರಿಂದಾಗಿ ಸುಭಾಷ್ ಎಂಥವನು ಅಂತಕ್ಕಂಥ ಒಂದು ಸತ್ಯವನ್ನು ಇಲ್ಲಿ ವಿದ್ಯಾ ಮನೆಯವರು ಮುಂದೆ ಬಟಾಬೈಲ್ ಮಾಡಿದಾಳೆ. ತದನಂತರ ಇಲ್ಲಿ ಶಿವರಾಮೇಗೌಡರು ಸುಭಾಷ್ನನ್ನು ಹೊಡೆದು ಬಡ್ದು ಮಾಡಿ ಮನೆಗೆ ಎಳ್ಕೊಂಡು ಬಂದಿದ್ದೆ ಚಾವಟಿ ಏಟನ್ನು ತಗೊಂಡು ಬೀಸಿ ಹೊಡಿತಾರೆ. ಜೊತೆಗೆ ಇಂಥವನು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮನೆಯಲ್ಲಿ ಇರಬಾರ್ದು ಅಂತಿದ್ದಾರೆ. ಈಶ್ವರಿಯವರು ಕಾಲು ಇಟ್ಕೊಂಡಿದ್ದೆ, ದಯವಿಟ್ಟು ನನ್ನ ಮಗನ ಹೊಡಿಬೇಡಿ, ನನಗೂ ಕೂಡ ಅರ್ಥ ಆಗುತ್ತೆ ನನ್ನ ಮಗ ಮಾಡಿರುವುದು ಸರಿ ಅಂತ ನಾನು ಕೂಡ ಹೇಳ್ತಿಲ್ಲ, ಆದರೆ ಏನು ಮಾಡೋದು, ಕೆತ್ತ ಕರಡು ಇದನ್ನೆಲ್ಲ ನೋಡಿ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ, ಯಾವುದೋ ಒಂದು ಕೆಟ್ಟ ಗಳಿಗೆ ನಡೆದೋಗಿದೆ ಅಂದ್ಬಿಡ್ತಾರೆ. ಇದರಿಂದ ಶಿವರಾಮೇಗೌಡರು ಕೋಪ ಮಾಡ್ಕೊಂಡಿದ್ದೆ, ಈ ರೀತಿ ಎಲ್ಲ ಮಾತಾಡಬೇಡ ಈಶ್ವರಿ, ಕೆಟ್ಟ ಗಳಿಗೆನ, ಇವನೇನು ಚಿಕ್ಕ ಹುಡುಗನ, ಒಬ್ಳು ಹುಡುಗಿನ ಪ್ರೀತಿ ಮಾಡಿ ಮದುವೆ ಆಗಿ ಇನ್ನೊಬ್ಳ ಜೊತೆ ಸಂಪರ್ಕ ಇಟ್ಕೊಳ್ಳೋಕೆ ಹೋಗಿದ್ದ ಅಂದರೆ ಇವನು ಸಮಯ ಸರಿ ಇಲ್ಲದೆ ಈ ರೀತಿ ಮಾಡಿದ್ನ, ಎಲ್ಲ ಗೊತ್ತಿದ್ದೆ ಮಾಡಿದಾನೆ, ನಿನ್ನ ಮಗನ ಸಮರ್ಥನೆ ಮಾಡ್ಕೊಳ್ಳೋಕೆ ಬರಬೇಡ ಅಂತ ಶಿವರಾಮೇಗೌಡರು ಹೇಳ್ತಾರೆ. ತದನಂತರ ಇಂಥವನು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮನೇಲಿ ಇರಬಾರ್ದು, ಇಂಥವನ್ನ ನಾನು ನಂಬಿ ನನ್ನ ವಾರಸ್ದಾರ ಅಂತ ಹೇಳ್ತಿದ್ನಲ್ಲ, ಇವನಿಂದ ನಮ್ಮ ಮನೆ ಮರ್ಯಾದೆಗೆ ಕಳಂಕ. ಇವನಿಗೆ ಮೊದಲು ದುಡ್ದಿದ್ರೆ ಗೊತ್ತಾಗ್ತಿತ್ತು, ಆದರೆ ಕಷ್ಟ ಅನ್ನೋದೇ ಕಾಣದೆ ಬೆಳೆದ್ಬಿಟ್ನಲ್ಲ, ಕಷ್ಟ ಇದ್ದಿದ್ರೆ ಎಲ್ಲ ಕೂಡ ಅರ್ಥ ಆಗ್ತಿತ್ತು, ಎಲ್ಲ ಕೂಡ ಕೇಳೋಕ್ಕೂ ಮುನ್ನ ಸಿಕ್ಬಿಡ್ತಲ್ಲ, ಅದಕ್ಕೋಸ್ಕರ ಈ ರೀತಿ ಆಗ್ಬಿಟ್ಟಿದ್ದಾನೆ, ಅವನಿಗೆ ಸರಿಯಾದ ಪಾಠ ಕಲಿಸ್ಲೇಬೇಕು, ಇಂಥವನಿಗೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾರೆ. ಈ ಕಡೆ ಈಶ್ವರಿಯವರು ದಯವಿಟ್ಟು ಇಂಥ ಮಹಾನ್ ತಪ್ಪನ್ನು ಇಂಥ ಮಹಾನ್ ನಿರ್ಧಾರವನ್ನು ತೆಗೆದುಕೋಬೇಡಿ, ದಯವಿಟ್ಟು ನನ್ನ ಮಗನ ಹೊರಗಡೆ ದಬ್ಬಬೇಡಿ, ನಿಜಕ್ಕೂ ಕೂಡ ಅವನು ತಪ್ಪು ಮಾಡಿದ್ದಾನೆ, ಆದರೆ ಇನ್ನು ಮುಂದೆ ಸರಿಯಾಗಿ ನಡೀತಾನೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾರೆ. ಈ ಕಡೆ ಹೋಗೋ ಕಾಲು ಇಟ್ಕೋ ಭಾವಂದನ್ನ ಅಂತ ಹೇಳಿ ಸುಭಾಷ್ಗೆ ಈಶ್ವರಿಯವರು ಹೇಳಿದಾಗ ಸುಭಾಷ್ ಕೂಡ ಹೋಗಿದೆ, ದೊಡ್ಡಪ್ಪ ದಯವಿಟ್ಟು ಕ್ಷಮಿಸ್ಬಿಡಿ ದೊಡ್ಡಪ್ಪ, ಇನ್ನೆಂದೂ ಕೂಡ ಈ ರೀತಿ ಆಗೋದಿಲ್ಲ, ದಯವಿಟ್ಟು ನಾನು ಮಾಡಿರೋ ತಪ್ಪನ್ನು ಕ್ಷಮಿಸ್ಬಿಡಿ ಅಂತಂದ್ರೆ ಸುಮ್ಮನೆ ಹೊಟ್ಟೋಗು, ನಿನ್ನೇನು ಕ್ಷಮೆ ಕೇಳೋದು ಅಂತಾರೆ. ಈ ಕಡೆ ಅಪ್ಪ ಗೋವಿಂದಗೌಡರು ಕೂಡ ಮಗನ ಎಳೆದಿಟ್ಕೊಂಡಿದ್ದ ಕಪಾಳಕ್ಕೆ ಬಾರಿಸ್ತಾರೆ. ಅಣ್ಣನ ಹತ್ರ ಏನು ಕ್ಷಮೆ ಕೇಳ್ತಿರು, ನೀನು ತಪ್ಪು ಮಾಡಿರೋದು ನಿನ್ನ ಹೆಂಡತಿಗೆ ಹೋಗ್ಬಿಟ್ಟು ನಿನ್ನ ಹೆಂಡತಿ ಹತ್ರ ಕ್ಷಮೆ ಕೇಳು ಅಂತ ಹೇಳ್ತಾರೆ. ಈ ಕಡೆ ಚಂಪಾ ಹತ್ರ ಕೂಡ ಹೋಗಿದೆ ಸುಭಾಷ್, ದಯವಿಟ್ಟು ಚಂಪಾ ಕ್ಷಮಿಸ್ಬೇಡು, ಗೊತ್ತಿಲ್ಲದೇನೋ ಈ ರೀತಿ ಮಾಡಿಬಿಟ್ಟಿದ್ದೀನಿ, ನೀನಾದರೂ ದೊಡ್ಡಪ್ಪನ ಕೇಳು, ಖಂಡಿತವಾಗ್ಲೂ ದೊಡ್ಡಪ್ಪ ನಿನ್ನ ಮಾತನ್ನ ಕೇಳ್ತಾರೆ ಅಂದಾಗ ಈ ಕಡೆ ಚಂಪಾಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಈ ಕಡೆ ಶಿವರಾಮೇಗೌಡರು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಇಂಥವನು ನಮ್ಮ ಮನೆಯಲ್ಲಿ ಇರ್ಕೋದು, ನಮ್ಮ ಮನೆಯಿಂದ ಆಚೆ ಹಾಕಿ ಇವನೇ ಹೆಂಡತಿ ಮಕ್ಕಳನ್ನು ದುಡ್ದು ಸಾಕಲಿ ಅಂತ ಹೇಳ್ತಾರೆ. ಇತ್ತ ಕಡೆ ಅಣ್ಣ ನಿಜಕ್ಕೂ ಕೂಡ ಅವನಿಗೆ ಶಿಕ್ಷೆ ಕೊಡೋದಲ್ಲ, ನನಗೂ ಕೂಡ ನೀನು ಶಿಕ್ಷೆ ಕೊಡಬೇಕು, ನನಗೂ ಕೂಡ ಹೊಡಿಯೋಣ ಅಂತ ಹೇಳಿದಾಗ ನೀನೇನು ತಪ್ಪು ಮಾಡಿಲ್ಲ ಗೋವಿಂದ, ನೀನು ಯಾಕೆ ಮಾತಾಡ್ತಿದ್ಯಾ ಈ ರೀತಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇಂಥ ಪಾಪಿ ಮಗನಿಗೆ ಜನ್ಮ ಕೊಟ್ಟನಲ್ವಾ, ಅದೇ ನಾನು ಮಾಡಿರೋ ದೊಡ್ಡ ತಪ್ಪು ಅಣ್ಣ ಅಂತ ಹೇಳಿದಾಗ, ಅಯ್ಯೋ ನಿಂದೇನೂ ಕೂಡ ತಪ್ಪಿಲ್ಲ ಅಂತ ಹೇಳಿ ತಮ್ಮನ್ನು ನಿಜವಾಗ್ಲೂ ಕೂಡ ಒಪ್ಕೋತಾರೆ. ತದನಂತರ ಇನ್ನು ಮುಂದೆ ನನ್ನನ್ನೆಲ್ಲನೂ ಕೂಡ ನಾನೇ ನೋಡ್ಕೋತೀನಿ, ನೀನು ಯಾರೂ ಕೂಡ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನನ್ನ ತಮ್ಮ ಇದ್ದಾನೆ ನನ್ನ ಜೊತೆ, ಅವನೇ ನನ್ನ ಜೊತೆ ಪ್ರತಿ ಬಾರಿ ಪ್ರತಿ ಕ್ಷಣಕ್ಕೂ ಕೂಡ ಇರ್ತಾನೆ, ಯಾರನ್ನ ಕೂಡ ನಾನು ಡಿಪೆಂಡ್ ಆಗೋದಿಲ್ಲ ಅಂತ ಹೇಳಿ ಶಿವರಾಮೇಗೌಡರು ಹೋಗ್ಬಿಡ್ತಾರೆ. ತದನಂತರ ಇತ್ತ ಕಡೆ ವಿದ್ಯಂಗಂತೂ ಹೇಗೋ ಸುಭಾಷ ಏನು ಅನ್ನೋದು ಮಾವ ಹೆಂಗೆ ಗೊತ್ತಾಯ್ತಲ್ಲ, ಅಷ್ಟು ಸಾಕು, ಜೊತೆಗೆ ಚಂಪಾ ಬದುಕು ಸರಿ ಹೋಯ್ತಲ್ಲ ಅಷ್ಟು ಸಾಕು ಅಂತ ವಿದ್ಯಾ ಅಂದ್ಕೊಂಡು ಅಲ್ಲಿಂದ ಹೊರಡ್ತಾರೆ. ತದನಂತರ ಇಲ್ಲಿ ಅಜ್ಜಿ ಕೂಡ ಇವನ್ನ ಚಿಕ್ಕವನು ಅಂತ ಅಂದ್ಕೊಂಡು ನಾವು ಮುದ್ದು ಮಾಡ್ತಾ ಇದ್ರೆ ಇವನಿಗೆ ಅಂತ ಮಹಾನ್ ಕೆಲಸ ಮಾಡೋಕ್ಕೆ ಹೋಗಿದ್ದಾನೆ, ಅವತ್ತೇ ಹೇಳಿದ್ಯಲ್ಲ ಈಶ್ವರಿ, ಇನ್ನು ಮುಂದೆ ಇವನಿಂದ ತಪ್ಪ ಆಗೋದಿಲ್ಲ ಅಂತ, ಈಗ ಏನು ಮಾಡ್ತಿದ್ಯಾ ನೀನು, ಇದನ್ನೇ ನಾನೇನು ಅವನ್ನ ನೋಡ್ಕೋತಿರೋದು ಅಂತ ಹೇಳಿ ಈಶ್ವರಿನ ತರಾಟೆಗೆ ತಗೋತಾರೆ ಅಜ್ಜಿ. ಇವನಿಗೆ ನನ್ನ ಮಗ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ, ಇವನು ಮನೆಯಿಂದ ಆಚೆಗೆ ಹೋಗಲಿ, ಇವನು ಬದುಕನ್ನೇ ಇವನು ನೋಡ್ಕೊಳ್ಳಿ, ಆಗಲೇ ಇವನಿಗೆ ಗೊತ್ತಾಗೋದು ಅಂತ ಕೂಡ ಅಜ್ಜಿ ಕೂಡ ಹೇಳ್ತಾರೆ. ತದನಂತರ ಇತ್ತ ಕಡೆ ವಿದ್ಯಾ ನಂದಿನಿಯನ್ನು ಭೇಟಿ ಮಾಡೋಕ್ಕೆ ಬಂದಿದ್ದಾರೆ. ನಿಜಕ್ಕೂ ನಿಮ್ಮಿಂದ ತುಂಬಾ ಒಳ್ಳೆ ಕೆಲಸ ಆಯಿತು ಅಂತ ಹೇಳಿದಾಗ ನಿಜಕ್ಕೂ ನಿನಗೆ ಥ್ಯಾಂಕ್ಸ್ ಹೇಳಬೇಕು, ಜೊತೆಗೆ ಚಂಪಾಗೂ ಹೇಳಿಬಿಡು, ಇನ್ನು ಮುಂದೆ ನಾನು ಅವರ ಲೈಫಲ್ಲಿ ಬರೋದಿಲ್ಲ ಅಂತ. ನಿಜಕ್ಕೂ ಸುಭಾಷ್ ಹೇಳಿದ ಮಾತು ಕೇಳಿ ನಿಜಕ್ಕೂ ಅವನು ಚೆನ್ನಾಗಿಲ್ವೇನೋ, ತುಂಬ ಒತ್ತಡದಲ್ಲಿದ್ದಾನೆ, ಅವನು ಬಲವಂತವಾಗಿ ಮದುವೆ ಆಗಿದ್ದಾನೆ ಅನ್ನೋ ರೀತಿಯಲ್ಲಿ ಅವನು ಬಿಂಬಿಸ್ಬಿಟ್ಟೆ, ಅದಕ್ಕೆ ನಂಬ್ಕೊಂಡ್ಬಿಟ್ಟೆ ನಾನು ಅಂತ ನಂದಿನಿ ಹೇಳಿದಾಗ ಏನೇ ಆಗಲಿ ಬಲವಂತಕ್ಕೂ
ಏನೋ ಮದುವೆ ಆಗಿದ್ರು ಕೂಡ ಅದು ಮದುವೆನೇ ಅಲ್ವಾ, ಒಮ್ಮೆ ಮದುವೆ ಆದಮೇಲೆ ಅವ್ರ ಜೊತೆನೇ ಬದುಕಬೇಕಲ್ವ. ನಿಜವಾಗ್ಲೂ ನೀವು ಆ ರೀತಿ ಇನ್ನೆಂದೂ ಕೂಡ ಯೋಚನೆ ಮಾಡಬೇಡಿ ಅಂತ ವಿದ್ಯಾ ಕೇಳ್ಕೊತಾಳೆ ನಂದಿನಿ ಹತ್ರ. ಖಂಡಿತ ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಕೂಡ ನನ್ನಿಂದ ತಪ್ಪಾಗೋದಿಲ್ಲ ಚಂಪಾ, ಬದುಕು ಕೂಡ ನನ್ನಿಂದ ಹಾಳಾಗೋದಿಲ್ಲ, ನಿನ್ನ ಫ್ರೆಂಡ್ಶಿಪ್ ನನಗೆ ಬೇಕು ಅಂತ ಹೇಳಿ ವಿದ್ಯಾನ ಕೇಳ್ಕೊತಾರೆ ನಂದಿನಿ. ಖಂಡಿತವಾಗ್ಲೂ ಅಂತ ಹೇಳಿ ವಿದ್ಯಾ ಮತ್ತು ನಂದಿನಿ ಫ್ರೆಂಡ್ಸ್ ಕೂಡ ಆಗ್ತಾರೆ. ತದನಂತರ ಇತ್ತ ಕಡೆ ಈಶ್ವರಿ ಅವರು, ಚಿತ್ರ ಹಾಗೆ ಸುಭಾಷ್ ಮೂವರು ಕೂಡ ರೂಮಲ್ಲಿದ್ದಾರೆ. ಇಂಥ ಪಾಪಿಗೆ ಏನು ಹೇಳಬೇಕು, ಇನ್ನೇನು ಶಿವರಾಮೇಗೌಡರ ಮನಸ್ಸನ್ನು ಗೆದ್ದು ಅವನ ಜಾಗಕ್ಕೆ ವಾರಸ್ದಾರ ಆಗಿ ಹೋಗ್ಬೋದಿತ್ತು ಅಂತ ಅಂದ್ಕೊಳ್ಳುವಷ್ಟರಲ್ಲಿ ಇಂಥ ಮಹಾನ್ ಕೆಲಸ ಮಾಡ್ಕೊಂಡ್ಬಿಟ್ನಲ್ಲ ಇವನ ಗ್ರಹಚಾರ. ವಿದ್ಯಾ ಮೇಲೆ ಕೈ ಹಾಕಿದ್ನಲ್ಲ ಅವತ್ತಿಂದನೇ ಶುರುವಾಯಿತು. ಏನಾಗಿತ್ತು ಇವನಿಗೆ, ಬರಬಾರ್ದು ಬಂದಿತ್ತ, ಎಲ್ಲಿಂದ ಹುಟ್ಟಿದ್ನೋ ಇವನು, ಮನೆ ಹಾಳ ಹಾಗೆ ಹೀಗೆ ಅಂತ ಈಶ್ವರಿಯವರು ಸುಭಾಷ್ನನ್ನು ಬೈತಿದ್ರವ, ನೀನು ಸುಮ್ಮನಿರ್ತೆ, ಈಗ ಆಲ್ರೆಡಿ ದೊಡ್ಡಪ್ಪ ಮಾಡಿರೋದೇ ಸಾಕು, ಈಗಲೂ ಕೂಡ ನೀನೇನು ಅನ್ಬೇಡ ಅಂದಾಗ ನಾನೇನೇ ಅನ್ನೋದು, ಇವನ ಜನ್ಮಕ್ಕೆ ಇವನ ಬದುಕನ್ನು ಇವನೇ ಹಾಳು ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಿರ್ತಾರೆ. ತದನಂತರ ಶಿವರಾಮೇಗೌಡನ ಯಾವುದೇ ಕಾರಣಕ್ಕೂ ಕೂಡ ಗೆಲ್ಸಕ್ಕಂತೂ ನಾನಂತೂ ಬಿಡುವುದಿಲ್ಲ, ನನ್ನ ಮಗನಿಗೆ ಇಂಥ ಪರಿಸ್ಥಿತಿ ತಂದವನಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಹೇಳಿ ಈಶ್ವರಿ ಅಂತಿರ್ತಾರೆ. ಅಷ್ಟರಲ್ಲಿ ಗೋವಿಂದೇಗೌಡರು ಬರ್ತಾರೆ. ಗೋವಿಂದೇಗೌಡರು ಬಂದದ್ದು ಈ ಕಡೆ, ನಿಜವಾಗ್ಲೂ ನಿಮ್ಮ ಹೆತ್ತ ಮಗನ ಥರ ಇವನ್ನ ನೋಡ್ತಿದ್ರ ನೀವು, ನಿಜ ಭಾವನೆ ಬಂದು ಹೇಳಿದಾಗ ನನ್ನ ಹತ್ರ ಹೇಳಿದ್ರೆ ನಾನೇ ಎಲ್ಲ ಕೂಡ ಸರಿಪಡಿಸ್ತಿದ್ದೆ, ನೀವು ಯಾಕೆ ಭಾವನ ಹತ್ರ ಹೋಗಿ ಹೇಳಿದ್ರಿ ಅಂತ ಈಶ್ವರಿ ಹೇಳಿದಾಗ ಹೊಡೆಯೋಕೆ ಮುಂದಾಗ್ಬಿಡ್ತಾರೆ. ಯಾಕೆ ನಿನ್ನ ಮಗನ ಕರ್ಮಕಾಂಡ ಗೊತ್ತಾಗದೆ ಬಚ್ಚಿಡಬೇಕು ಅಂತಾನ, ಈಗಲೂ ನಾನು ಯಾಕೆ ಬಂದಿರೋದು ಗೊತ್ತಾ, ಅಣ್ಣ ಹೇಳಿದಾಗ ಇವನು ಮನೆ ಬಿಟ್ಟು ಹೋಗಬೇಕು, ಅದೇ ಕಾರಣಕ್ಕೆ ನೆನಪಿಸೋಕೆ ಅಂತಾನೆ ಬಂದೆ ಅಂತ ಹೇಳಿ ಗೋವಿಂದೇಗೌಡರು ಹೇಳ್ತಾರೆ. ನಂತರ ಗೋವಿಂದೇಗೌಡರು ಹೋಗ್ತಿದ್ದಾಗ ಈ ಕಡೆ ಚಿತ್ರ ಅಂತೂ ಆ ಭದ್ರ ಏನೇ ಮಾಡಿದ್ರು ಏನೂ ಅನ್ನೋದಿಲ್ಲ, ಮನೆಯಲ್ಲೇ ಇಟ್ಕೋತಾರೆ, ಹೊಡೆಯೋಕ್ಕೂ ಹೋಗಲ್ಲ. ಆದರೆ ನನ್ನ ತಮ್ಮನು ಮಾತ್ರ ಚಾವಟಿ ತಗೊಂಡು ಹೇಗೆಲ್ಲ ಹೊಡೆದ್ರು ಮನೆ ಬಿಟ್ಟು ಕೂಡ ಹೋಗ್ಬೇಕಂತ. ಇದು ಎಷ್ಟು ಸರಿ ಅಂತ ಚಿತ್ರ ಹೇಳ್ತಿದ್ದಾಗೆ ಅಲ್ಲಿಗೆ ಚಂಪಾ ಬರ್ತಾಳೆ. ಲಗೇಜ್ ತೊಗೊಂಡಿದ್ದೆ, ನಿನ್ನಿಂದಾನೇ ಎಲ್ಲ ಆಗಿದ್ದು, ನನ್ನ ಮಗನ ಬದುಕಲ್ಲಿ ಏನಂತ ಹೊಗ್ರಿಸ್ಕೊಂಡ್ಯೋ, ನೀನು ಬಂದ ಮೇಲೆ ಅವನ ಬದುಕೆ ಸರ್ವನಾಶ ಆಗೋಯ್ತು ಅಂತ ಈಶ್ವರಿಯವರು ಚಂಪಾ ಮೇಲೆ ಸಿಡಿದೇಳ್ತಿದ್ದಾರೆ. ತದನಂತರ ಇಲ್ಲಿ ಚಂಪಾ ಮತ್ತು ಸುಭಾಷ್ ಇಬ್ಬರು ಕೂಡ ಮನೆಯಿಂದ ಹೊರಟಬೇಕಾಗಿದೆ. ಜೊತೆಗೆ ಅತ್ತ ಕಡೆ ಭದ್ರ, ನಂಗೆ ಬರ್ತಿದ್ದ ಕೋಪಕ್ಕೆ ಅವನ್ನ ಅಲ್ಲೇ ತೆಗೆದು ಬಾರಿಸ್ಬಿಡೋಣ ಅಂತ ಅನ್ನಿಸ್ತು, ಮನೆ ಮರ್ಯಾದಿನ ಹೇಗೆ ಕಳಿಯೋಕೆ ನೋಡಿದಾನೆ, ನನಗೆ ಬರ್ತಿದ್ದ ಕೋಪಕ್ಕೆ ಅಲ್ಲೇ ಬಾರಿಸೋಣ ಅನಿಸೋದು, ಅಪ್ಪನೇ ಸರಿಯಾಗಿ ಶಿಕ್ಷೆ ಕೊಟ್ಟರು ಅಂತ ಸುಮ್ಮನಿದ್ದೆ. ಕೊನೆಗೂ ಅಪ್ಪಂಗೆ ಅವ್ನಿಗೆ ಏನು ಅಂತ ಗೊತ್ತಾಯ್ತಲ್ಲ ಅಂತ ಹೇಳ್ತಿದ್ರೆ ಅದು ಗೊತ್ತು ಮಾಡಿತು ವಿದ್ಯಾತ್ಕೆಮ್ಮಂಗೆ ಅವನು ಮಾವಯ್ಯನ ಜೊತೆ ಕ್ಲೋಸ್ ಆಗೋದು ಇಷ್ಟ ಇರಲಿಲ್ಲ, ಅದೇ ಕಾರಣಕ್ಕೆ ಅವ್ನು ಬೆನ್ನು ಬಿದ್ದರು. ನಂದಿನಿ ಜೊತೆ ಸಂಪರ್ಕ ಇಟ್ಕೊಳ್ಳೋಕೆ ಹೋಗಿದ್ದಾನೆ ಅನ್ನೋ ವಿಷಯ ಗೊತ್ತಾಯಿತು. ಇದರಿಂದ ಚಂಪನ ಬದುಕು ಕೂಡ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಅವನು ಏನು ಅನ್ನೋ ವಿಷಯವನ್ನು ಎಲ್ಲರ ಮುಂದೆ ರಿವೀಲ್ ಮಾಡಿದ್ರು. ನೀವು ಎಲ್ಲ ವಿದ್ಯಾರ್ಥಿಗೆ ಮೇಲೆ ತಪ್ಪು ತಿಳ್ಕೊಂಡಿದ್ರು, ಆದರೆ ವಿದ್ಯಾರ್ಥಿಗೆ ಮಾತ್ರ ಈ ಮನೆಗೆ ಒಳ್ಳೇದು ಮಾಡಬೇಕು ಅಂತಲೇ ಯಾವಾಗಲೂ ಕೂಡ ಬಯಸ್ತಾರೆ ಅಂತ ಹೇಳಿ ಕ್ವಾಟ್ಲೆ ಹೇಳಿ ಅಲ್ಲಿಂದ ಹೊರಡ್ತಾರೆ. ತದನಂತರ ಇಲ್ಲಿ ಈಶ್ವರಿ ಮತ್ತು ಚಿತ್ರ ಇಬ್ಬರು ಕೂಡ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಬಿಕಾಸ್ ಸುಭಾಷ್ ಮನೆಯಿಂದ ಆಚೆ ಹೋಗಿದ್ದಾರೆ. ಈ ಕಡೆ ಚಂಪನ್ನ ಪೂಸೆ ಮಾಡೋಕ್ಕೆ ನೋಡ್ತಾರೆ. ಬಟ್ ಚಂಪಾ ಅಂತೂ ಇನ್ನೆಂದೂ ಕೂಡ ನಾನು ನಿಮ್ಮನ್ನು ನಂಬುವುದಿಲ್ಲ ಅಂತ ಹೇಳಿ ಬೇರೆ ಮನೆಗೆ ಹೋಗಿದ್ದಾರೆ. ಬಟ್ ಅದರ ನಡುವೆ ಇಲ್ಲಿ ಅವಳು ಫೋನ್ ತೊಗೊಂಡಿದ್ದೆ ಬೇರೆ ಆಟನ ಶುರು ಮಾಡಿಕೊಟ್ಟಿದ್ದಾರೆ ಸುಭಾಷ್. ಈ ಕಡೆ ಚಿತ್ರ ಅಂತೂ ನನ್ನ ತಮ್ಮನಿಗೆ ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂದಾಗ ಅವನೇ ಅದನ್ನು ತಂದ್ಕೊಂಡಿದ್ದು ಅಂತ ಈಶ್ವರಿಯವರು ಹೇಳ್ತಾರೆ. ಬಟ್ ಅಲ್ಲಿಗೆ ಪೊರ್ಕೆ ಇಟ್ಕೊಂಡು ವಿದ್ಯಾ ಬಂದಿದ್ದ ಈಶ್ವರಿಗೆ ಪೊರ್ಕೆ ಸೇವೆ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಅದನ್ನೆಲ್ಲ ಮಾಡಿದ್ದು ನಾನೇ, ಅವರ ಕರ್ಮಕಾಂಡವನ್ನು ಬಿಚ್ಚಿಟ್ಟಿದ್ದು ನಂದಿನಿಯವ್ರ ಜೊತೆ ಸೇರಿಕೊಂಡಿದ್ದು ನಾನೇ ಅಂತ ಹೇಳ್ತಿದ್ದಾಳೆ. ಇದರಿಂದ ಈಶ್ವರಿ ರೋಚಗೆದ್ದದ ವಿದ್ಯಾ ಮತ್ತು ಈಶ್ವರಿ ನಡುವೆ ದೊಡ್ಡ ಸವಾಲೇ ನಡೀತದೆ. ಇತ್ತ ಕಡೆ ಪೊರ್ಕೆ ಸೇವೆಯನ್ನೇ ಮಾಡೋಕ್ಕೆ ವಿದ್ಯಾ ಮುಂದಾಗ್ತಿದ್ದಾಳೆ. ಅತ್ತ ಕಡೆ ಭದ್ರಾ ಮತ್ತು ವಿದ್ಯಾ ಮೇಲಿನ ಸಿಟ್ಟಿಗೆ ಶಿವರಾಮೇಗೌಡರ ವಿರುದ್ಧ ಸುಭಾಷ್ ಜೊತೆ ಸೇರಿಕೊಂಡು ಈಶ್ವರಿ ಮಹಾ ಸಂಚು ಮಾಡ್ತಿದ್ದಾರೆ.